ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿಯ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾದ ಕಾರ್ಯಕ್ರಮದಲ್ಲಿ ಕುಮಾರಿ ಗೌತಮಿ ಅವರ ಏಕಪಾತ್ರ ಅಭಿನಯ ಅದ್ಭುತವಾಗಿ ಮೂಡಿಬಂದಿದೆ. ಅಂಬೆಯ ಶಪಥ ಎಂಬ ಏಕಪಾತ್ರ ಅಭಿನಯದ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಕೊಟ್ಟ ಗೌತಮಿ ಅವರ ಪ್ರತಿಭೆಯನ್ನ ಮೆಚ್ಚಿದ ಟ್ರಸ್ಟ್ ಅಧ್ಯಕ್ಷರು, ಅತಿಥಿ ಗಣ್ಯರು ಹಾಗೂ ಹಿರಿಯ ಮುಖಂಡರು ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಪ್ರಮಾಣ ಪತ್ರ ನೀಡಿ ಗೌರವಿಸಿದರು. ಮುದುಗಲ್ ನಿವಾಸಿಯಾಗಿರುವ ಕುಮಾರಿ ಗೌತಮಿ ಎಸ್ಪಿಆರ್ ಕಾಲೇಜಿನಲ್ಲಿ ಪಿಯುಸಿ ದ್ವಿತೀಯ ವಿಜ್ಞಾನ ವಿಭಾಗದಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರ ಅಂಬೆಯ ಶಪಥ ಏಕಪಾತ್ರ ಅಭಿನಯಕ್ಕೆ ರಾಜ್ಯ ಮಟ್ಟದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ತೃತೀಯ ಬಹುಮಾನ ಲಭಿಸಿದ್ದು, ಇದುವರೆಗೆ 10 ಬಾರಿ ಪ್ರದರ್ಶನ ಕೊಟ್ಟಿರುವುದು ವಿಶೇಷ. ಖ್ಯಾತ ಚಲನಚಿತ್ರ ನಟ ಸುಚೇಂದ್ರ ಪ್ರಸಾದ್ ಅವರು ಕೂಡ ಗೌತಮಿ ಅವರ ಪ್ರತಿಭೆಯನ್ನ ಗುರುತಿಸಿ ಸನ್ಮಾನಿಸಿದ್ದಾರೆ. ಸಂಗೀತ, ನಾಟಕ, ನೃತ್ಯ, ಜಾನಪದ ಹಾಗೂ ಶಾಸ್ತ್ರೀಯ ನೃತ್ಯ, ಭಾಷಣ ಸೇರಿ ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಗೌತಮಿಗೆ ಯಾದಗಿರಿ ಜಿಲ್ಲಾಧಿಕಾರಿ ಕೂರ್ಮರಾವ್ ಅವರು ಅಸಾಧಾರಣ ಪ್ರತಿಭೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇದಲ್ಲದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ರಂಗಭೂಮಿ ಕಲಾವಿದ ಸಮೀರ್ ಸುಬೇದರ್ ಅಂತ ಹೇಳಿ ಇಲ್ಲಿ ಕಲಬುರಗಿಯವನು. ನಾನು ಏಕ ವ್ಯಕ್ತಿ ರಂಗಪ್ರಯೋಗ ಮಾಡ್ತೀನಿ. ಅವ್ಯಕ್ತ ಅಂತ ಹೇಳಿ ನಾಟಕ ಅಂತಂದರೆ ಜನರು ಮತ್ತೆ ನಟನ ನಡುವೆ ಇರೋ ಸಂವಹನ ಕ್ರಿಯೆನೇ ನಾಟಕ. ಅಂದರೆ ನಾವು ನಾಟಕ ಮಾಡ್ತಾ ಈ ಜನರ ಜೊತೆ ಮಾತಾಡೋದು, ನಾವು ಯಾವ ಥರ ಮಾತಾಡ್ತೀವಿ, ಏನು ಮಾತಾಡ್ತೀವಿ, ಅವರು ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತಾರೆ, ಅದನ್ನೇ ನಾಟಕ. ಹಾಗಾಗಿ ಇಲ್ಲಿ ನಾನು ಏಕ ವ್ಯಕ್ತಿ ರಂಗಪ್ರಯೋಗ ಮಾಡಲಿಕ್ಕೆ ಬಂದಿದ್ದೆ, ಅವ್ಯಕ್ತ ಅಂತ ಹೇಳಿ. ನಾನು ಸಮೀರ್ ಸುಬೇದರ್. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಗೌತಮಿ. ನಾನು ಎಸ್ಪಿಆರ್ ಪ್ರಥಮ ಪಿಯುಸಿ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಮುಗಿಸಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಅಂಬೆಯ ಶಪಥ ಎಂಬ ನಾಟಕದಲ್ಲಿ ಅಂಬೆ, ಶಾಲ್ವ, ಭೀಷ್ಮ 3 ಪಾತ್ರವನ್ನು ಏಕಪಾತ್ರ ಅಭಿನಯವನ್ನು ಮಾಡಿದ್ದೇನೆ. ಅದಕ್ಕೆ ಕರ್ನಾಟಕ ಸರ್ಕಾರ ಅವರು ಪ್ರಶಸ್ತಿ ನೀಡಿ ನನ್ನ ಸನ್ಮಾನಿಸಿದ್ದಾರೆ. ಇದು 10ನೇ ಪ್ರಯೋಗ. ಇದರಲ್ಲಿ ಸುಮಾರು ಪ್ರಶಸ್ತಿಗಳು ಕೂಡ ಬಂದಿವೆ. ದ್ವಿತೀಯ ಪಿಯುಸಿಯಲ್ಲಿ ನಾನು ಈ ನಾಟಕ ಮಾಡಿದ್ದಕ್ಕೆ ಸ್ಟೇಟ್ ಲೆವೆಲ್ ಪ್ರಶಸ್ತಿ ಕೂಡ ನನಗೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಗೌತಮಿಯ ಕುಟುಂಬಸ್ಥರು, ಬಂಧುಗಳು ಹಾಗೂ ಸ್ನೇಹಿತರು ಉಪಸ್ಥಿತರಿದ್ದರು. ಶಶಿಕಾಂತ್ ಮಡಿವಾಳ್, ಬಂಕೂರ್, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.